ದಕ್ಷಿಣ ಕನ್ನಡದಲ್ಲಿ ಹಿಂದೂಗಳೇ ಈಗ ಟಾರ್ಗೆಟ್ ಆದ್ರ ಅವರನ್ನು ಕೇಳಿ ನಮ್ಮ ಮುಸ್ಲಿಮರೇ ಟಾರ್ಗೆಟ್ ಆಗಿದ್ದೀವಿ ಅಂತ ಅವರು ಹೇಳ್ತಾರೆ. ಈ ಕಡೆಗೆ ಹಿಂದೂಗಳೇ ಆಗ್ತಾರೆ. ಬಟ್ ಈಗ ಏನಂತ ಅಂದ್ರೆ FIR ಪಾಲಿಟಿಕ್ಸ್ ಜೋರಾಗ್ತಾ ಇರೋದು. ಯಾಕೆ? ಹಿಂದೂ ಸಂಘಟನೆಯ 15 ಮುಖಂಡರ ವಿರುದ್ಧ FIR. ಯಾಕಂದ್ರೆ ಅಲ್ಲಿ ಮುಸ್ಲಿಂ ಮುಖಂಡರೆಲ್ಲ ರಾಜೀನಾಮೆ ಕೊಟ್ಟರಲ್ವಾ, ನಾವೇನೋ ಮಾಡ್ತಾ ಇದೀವಿ ಅಂತ ತೋರಿಸ್ಬೇಕಾಗಿದೆ. ಈಗ ಕಡಬ ತಾಲೂಕಿನ VHP ಮುಖಂಡರ ಮನೆಗಳಲ್ಲಿ ಈಗ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ನೂತನ SP ಅರುಣ್ ಅವರ ವಿರುದ್ಧ ಈಗ ಆಕ್ರೋಶವು ಕೂಡ ಜೋರಾಗ್ತಾ ಇದೆ. ಯಾಕೆ ಅಂತಂದ್ರೆ ಹಿಂದೂ ಸಂಘಟನೆ 15 ಮುಖಂಡರ ವಿರುದ್ಧ FIR ಆಗ್ತಾರೆ. ಏನು ಕಾರಣ? ಯಾವ ಆಧಾರದ ಮೇಲೆ FIR? ಬಂದುಬಿಟ್ಟು ನಾನೇನೋ ಮಾಡ್ತಾ ಇದ್ದೀನಿ ಅಂತೇಳಿ ನೀವು ಜೋಶಲ್ಲಿ ಮಾಡ್ತಾ ಇದ್ದೀರಾ. ಮುಖಂಡರುಗಳ FIR ಹಾಕುವಂಥದ್ದು ಎಲ್ಲವೂ ಕೂಡ ಅಲ್ಲಿಗೆ ಬಂದಿದ್ದಾರಾದ್ಮೇಲೆ ಅವರೇನೋ ನಾನು ಮಾಡ್ತಾ ಇದ್ದೀನಿ ಅಂತ ತೋರಿಸ್ಬೇಕಲ್ಲ. ಈಗ ಆ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. FIRಗಳನ್ನು ಹಾಕೋದು, ಈ ಕಡೆಗೆ ಹಾಕೋದು. ಜೊತೆಗೆ ಸರ್ಕಾರಕ್ಕೆ ಈಗ ಪ್ರೆಷರ್ ಇದೆ, ಒತ್ತಡ ಇದೆ. ಮುಸ್ಲಿಂ ಮುಖಂಡರೆಲ್ಲ ರಾಜೀನಾಮೆ ಕೊಟ್ಬಿಟ್ಟು ಕಾಂಗ್ರೆಸ್ ಜೊತೆಗೆಲ್ಲೋ ದೂರ ಆಗಿಬಿಟ್ರೆ ನಮಗೆ ಕಷ್ಟ ಅಂತೇಳಿ ಕಾಂಗ್ರೆಸ್ ನಾಯಕರಿಗೂ ಇದೆ. ಹಾಗಾಗಿ ಸರ್ಕಾರ ಈ ತೀರ್ಮಾನಕ್ಕೆ ಬರುತ್ತೆ, ಏನಾದರೂ ಮಾಡಿ ಅಲ್ಲಿರುವಂತಹ ಮುಖಂಡರುಗಳನ್ನೆಲ್ಲ ಹಾಕಿ FIR ಹಾಕ್ಕೊಳ್ಳಿ, ಯಾವುದರ ಸೆಕ್ಷನ್ಸ್ಗಳಲ್ಲಿ ಒಂದಿಷ್ಟು ಹೇಳಿರ್ತಾರೆ, ಅದಕ್ಕೆ ತಕ್ಕಂಗೆ ನಡೀತಾ ಇರುತ್ತೆ. ಈಗ ನಿಜವಾಗಿಯೂ ಕೂಡ ಅವ್ರು ಯಾವುದರಲ್ಲೂ ಭಾಗಿಯಾಗಿದ್ದಾರಾ ಅಥವಾ ಆಗಿಲ್ವಾ, ಸುಮ್ಮನೆ ಹಾಕ್ತಾ ಇದ್ದಾರಾ ನೋಡಬೇಕು ಒಂದ್ಸಲ. RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ವಿರುದ್ಧ ಕೇಸ್. ಈಗ ಪ್ರಚೋದನಕಾರಿ ಭಾಷಣ ಮಾಡಿದ ಆರೋಪದಡಿ ಕೇಸ್ ದಾಖಲು ಮಾಡಿದ್ದಾರೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಶ್ರದ್ಧಾಂಜಲಿ ವೇಳೆ ಭಾಷಣ ಮಾಡಿದರು. ಮೇ 12ರಂದು ನಡೆದಿದ್ದ ಸುಹಾಸ್ ಶೆಟ್ಟಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಮೇ 12ನೇ ತಾರೀಕಿಗಾದ್ರೆ ನೀವೀಗ ಜೂನ್ ತಿಂಗಳಲ್ಲಿ ಯಾಕೆ ಕೇಸ್ ಹಾಕಬೇಕು? ಅಲ್ಲಿವರೆಗೂ ಏನು ಮಾಡ್ತಾ ಇದ್ರು ನೋಡಿ. ಎವ್ರಿ ಕೇಸಲ್ಲಿ ನೀವು ಎಷ್ಟು ತಡವಾಗಿ FIR ಹಾಕ್ತಿರೋ ಅಷ್ಟು ಪ್ರಕರಣಗಳು ತಡವಾದಂಗೆ ಕೇಸು ಬಿದ್ದೋಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇದೇನು ಗೊತ್ತಾ, ನಾವೇನೋ ಮಾಡ್ತಾ ಇದ್ದೀವಿ, ಅದಕ್ಕೆ ಮುಸ್ಲಿಮರನ್ನು ಮೆಚ್ಚಿಸೋಕ್ಕೋಸ್ಕರ, ಮುಸ್ಲಿಂ ನಾಯಕರನ್ನು ಮೆಚ್ಚಿಸೋಕ್ಕೋಸ್ಕರ, ಅಲ್ಲಿ ಮುಖಂಡರು ಏನೆಲ್ಲ ರಾಜೀನಾಮೆ ಕೊಡೋಕ್ಕೆ ಮುಂದಾದರೂ ಅವರನ್ನು ಮೆಚ್ಚಿಸೋಕ್ಕೋಸ್ಕರ ಈಗ ಈ ಕೇಸ್ಗಳನ್ನು ಹಾಕಿ ಏನೋ ಮಾಡ್ತಾ ಇದೆ ಸರ್ಕಾರ ಅಂತ ತೋರಿಸೋಕ್ಕೋಸ್ಕರ ಇಡುವಂಥ ಹೆಜ್ಜೆಗಳಿವು. ಯಾಕೆ ಆ ಕಡೆನೂ ಆಗಿಲ್ವಾ ಪ್ರಚೋದನಕಾರಿ? ನಾವೇನು ಅನ್ನರಸಂ ಹುಳಿ ತಿಂದು ಬಂದಿಲ್ಲ, ಇಲ್ಲಿ ನಾವು ದನದ ಮಾಂಸ ತಿಂದು ಬಂದಿದ್ದೀವಿ ಅಂತ ಅವಾಗ ಎಲ್ಲಿ ಹೋಯಿತು ಕೇಸು? ಅದು ಪ್ರಚೋದನೆ ಅಲ್ವಾ? ಅವತ್ತು ಯಾಕೆ ಹಾಕಲಿಲ್ಲ? ಈಗ ಒಂದು ತಿಂಗಳಾದ ನಂತರ ಇದನ್ನು ಹಾಕ್ತೀನಿ ಅನ್ನೋದಾದರೆ ಅದನ್ನು ಕೇಸ್ ಹಾಕಬೇಕೀಗ. ಅದು ಪ್ರಚೋದನೆಯೇ ಅಲ್ವಾ? ಅವತ್ತು ದೊಡ್ಡದಾಗಿ ನಿಂತ್ಕೊಂಡು ಮಾತನಾಡಿದ್ದು.